ನೋಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈಗ ಅಂಬೇಡ್ಕರ್ ಅಂದರೆ ಏನು ಅನ್ನೋದನ್ನು ಯಾವ ಶಾಸಕರು ಮಾಡಿಲ್ಲ, MP ಗಳು ಮಾಡಿಲ್ಲ, ರಾಜಕಾರಣಿಗಳು ಮಾಡಿಲ್ಲ, ಅಧಿಕಾರಿಗಳು ಕೂಡ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವತ್ತು ಪ್ರತಿ ತಾಲೂಕು ಹಳ್ಳಿಲಿ ಮಾಡಬೇಕಾದ ಕಾರ್ಯಕ್ರಮ ಇವತ್ತು ಸರಿಯಾಗಿ ಒಂದು ಫೋಟೋ ಇಟ್ಟು ಕೂಡ ಪೂಜೆ ಮಾಡಲ್ಲ. ಆದರೆ ಇಡೀ ವಿಶ್ವನೇ ನೋಡೋ ಅಂಥ ಒಂದು ಕಾರ್ಯಕ್ರಮನ ಇವತ್ತು ಭಾರತೀಯರ ಸೇವಾ ಸಮಿತಿ ಊಡಿಲಿ ಡಾಕ್ಟರ್ ರಾಮಚಂದ್ರ ಊಡಿ ಚಿನ್ನಿ ಅಣ್ಣನ ಹಾಗೂ ಅಮರನ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಅಮರ ಅಣ್ಣ ಇವತ್ತು ರಾಜ್ಯಾಧ್ಯಕ್ಷರು ಇವತ್ತೇನು ನಮ್ಮ ಚಿನ್ನಿ ಅಣ್ಣನ ಜೊತೆಗೆ ಇವತ್ತೆಲ್ಲ ಸರ್ವಧರ್ಮದ ಗುರುಗಳು ಹಾಗೂ ಸಂತೋಷ ಹೆಗಡೆ ಸರು, ಚೇತನ್ ಸರು ಇವತ್ತು ಸಂವಿಧಾನ ಅಂದರೆ ಏನು ಅನ್ನೋದನ್ನು ನಾವು ಪ್ರತಿ ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ಒಂದು ಹಾಳಿ ಓದಬೇಕು, ಒಂದು ಪೇಜನ್ನು ಒಂದು ಪುಟ ಓದೋ ಅಂಥ ಒಂದು ಕೆಲಸ ಮಾಡಬೇಕು. ಅಂಥದ್ರಲ್ಲಿ ಈ ರೀತಿ ಜಾಗೃತಿ ಮೂಡಿಸುವುದರ ಜೊತೆಗೆ ಸಂವಿಧಾನದ ಬಗ್ಗೆ ತಿಳಿಸುವುದರ ಮೂಲಕ ಈ ಒಂದು ಸಂಘಟನೆಗಳು ಮಾಡ್ತಾ ಇದ್ದಾವಂದರೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಭಾರತೀಯರ ಸೇವಾ ಸಮಿತಿ ನಿಜವೂ ಮೊದಲನೇ ಸ್ಥಾನ ಐತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಹಾವೇರಿಯಿಂದ ಇವತ್ತು ಬೆಳಗ್ಗೆ ನಾವು ಮಳೆ ಇದ್ರೂ ಕೂಡ ನಮ್ಗೆ 2 ಗಂಟೆ 3 ಗಂಟೆವರೆಗೂ ಮಳೆ ಬಿಡಲೇ ಇಲ್ಲ. ಆದರೂ ಕೂಡ 4 ಗಂಟೆ ಬಸ್ ಹತ್ತಿದ್ರೆ ಇಲ್ಲಿ 10 ಗಂಟೆಗೆ ಬರೋಕ್ಕಾಯ್ತು. ಪ್ರತಿ ಒಂದೇ ಜಿಲ್ಲೆಯಿಂದ ಬಂದಿಲ್ಲ ಸರ. ಇವತ್ತೇನು ಮೆರವಣಿಗೆ ನಡೆದಿದೆ, ಒಂದು 20 ಜಿಲ್ಲೆಯವರು ಇವರ ಜೊತೆ ಹೆಜ್ಜೆ ಹಾಕಿದ್ದೀವಿ. ಅವರು ಅನಾರೋಗ್ಯದಲ್ಲಿ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ಅಂದರೆ ತನಗೋಸ್ಕರ ಅಲ್ಲ ಸರ್. ಮುಂದಿನ ದಿನಗಳಲ್ಲಿ ಇವತ್ತು ಅಂಬೇಡ್ಕರ್ ಬಗ್ಗೆ ಆಗಿರ್ಬೋದು, ಮುಂದಿನ ಪೀಳಿಗೆಗಾಗಿರ್ಬೋದು. ವಿಶೇಷವಾಗಿ ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಊಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್, ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಜೀವನಾನಂದಂ ಜಯಂತಿಯನ್ನು ಅರ್ಥಪೂರ್ಣವಾಗಿ, ಜೊತೆಗೆ ಅವರ ಪಲ್ಲಕ್ಕಿಗಳು, ಅದರ ಜೊತೆಗೆ ಎಲ್ಲ ಧರ್ಮದ ಗುರುಗಳನ್ನು ಮೆರವಣಿಗೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ ಈ ಜಾತಿ, ಆ ಧರ್ಮ ಈ ತಾರತಮ್ಯಗಳನ್ನು ದೂರ ಮಾಡಬೇಕು. ಈಗೇನು ಕೋಮುಗಲಭೆಗಳನ್ನು ಎಬ್ಬಿಸ್ತಾ ಇದ್ದಾರೆ ಅದನ್ನೆಲ್ಲ ಅದು ನಿರ್ಮೂಲನೆ ಆಗಬೇಕು. ನಾವೆಲ್ಲರೂ ಮಾನವ ಜಾತಿ, ಮಾನವ ಧರ್ಮ, ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಧರ್ಮಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸ ಆಗ್ತಾಯಿದೆ. ನಿಜವಾಗ್ಲೂ ಇದೇನು ಇತಿಹಾಸ ನೋಡಿದ್ರೆ ಯಾವುದು ಜಾತಿ ಧರ್ಮ ಯಾವ ಕುಲ ಅಂತ ಯಾವುದೂ ಇರಲಿಲ್ಲ. ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಕೆಲವರು ಸೃಷ್ಟಿ ಮಾಡಿದ್ದು ಬಂದು ಏನೋ ವಲಸೆ ಬಂದಂಥ ಕೆಲವರು ಸೃಷ್ಟಿ ಮಾಡಿರೋದು. ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾನವರು ಅಂತ ಏನು ಈಗಾಗಲೇ ನಾವು ಹೇಳೋ ಒಂದು ಹಾಡನ್ನು ಸಹ ಹಾಡಿದ್ದೀವಿ. ಯಾವ ಜಾತಿ ನಿನ್ನದು ಎಂದು ನೋಯಿಸದಿರು ಯಾರನ್ನು, ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನ್ನು, ಮಾನವ ನೀ ಯಾವುದೇ ಧರ್ಮನ ಪೂಜೆ ಮಾಡು, ಏನೋ ಇವತ್ತು ನೀನು ಮಾನವ ಕುಲ ಅನ್ನೋದು ಮರಿಬೇಡ ಅಂತ. ಆ ರೀತಿ ಎಲ್ಲರೂ ಮನುಷ್ಯರು. ಏಕೆಂದರೆ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ತುಂಬ ಅದ್ಧೂರಿಯಾಗಿ 3 ತಿಂಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ತುಂಬ ಶ್ರಮಪಟ್ಟು ನಮ್ಮ ಕಾರ್ಯಕರ್ತರು, ಲೀಡರ್ಗಳು, ಎಲ್ಲ ಸಂಘಟಕರು, ಬೀದಿ ವ್ಯಾಪಾರಿಗಳು, ಒಕ್ಕೂಟ, ಯುವ ಘಟಕ, ಆಟೋ ಘಟಕ ಎಲ್ಲರೂ ಇದ್ರ ಜೊತೆಗೆ ಶ್ರಮ ಇದೆ. ಯಾಕೆಂದರೆ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೋದು, ಜೊತೆಗೆ ಅವರೆಲ್ಲ ಬಂದಿದ್ದಕ್ಕೆ ಜೊತೆಗೆ ನನ್ನ ಸಹೋದರರು ತುಂಬ ಜನ ನಮಗೆ ಸಾಥ್ ಕೊಟ್ಟಿದ್ದಾರೆ. ಈ ಒಂದು ಯಶಸ್ವಿಗೆ ಕಾರಣ ಆಗಿದ್ದಾರೆ. ಸಂತೋಷ್ ಹೆಗಡೆ ಅವರು ಮತ್ತು ಚೇತನ್ ಅವರು, ಈಗ ಚೇತನ್ ಅಹಿಂಸಾ ಸಾಹೇಬರು ಬಂದಿದ್ದರು, ಸಂತೋಷ್ ಹೆಗಡೆ ಸಾಹೇಬರು ಬಂದಿದ್ದರು, ಮಳವಳ್ಳಿ ಮಹದೇವ ಸ್ವಾಮಿಗಳು, ಎಲ್ಲ ಧರ್ಮದ ಗುರುಗಳು, ಸಾಲುಮರ ತಿಮ್ಮಕ್ಕ ಅವರು ಬರ್ತಾ ಇದ್ದಾರೆ. ಈಗ ಸಂಜೆ ಕಾರ್ಯಕ್ರಮಕ್ಕೆ ಅವ್ರು ಇರ್ತಾರೆ. ಈಗ ಈ ಥರ ನಾವು ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಅರ್ಥಪೂರ್ಣವಾಗಿ ಮಾಡ್ಕೊಂಡ್ಬಂದಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಶ್ರಮೆ ಇದೆ, ನಂದೊಬ್ಬಂದೇ ಅಂತಲ್ಲ. ಒಂದು ವಿಷಯ ಅಂದರೆ ಯಾವತ್ತು ನಮ್ಮನ್ನು ಸೋಲ್ಬೇಕು ಅನ್ನೋರ ಮುಂದೆ ನಾವು ಗೆಲ್ಲೋದನ್ನು ನಾವು ತೀರ್ಮಾನ ಮಾಡಬೇಕು. ಸೋಲ್ಬೇಕು ಅನ್ನೋರ ಮುಂದೆ ನಾವು ಗೆದ್ದು ತೋರಿಸ್ಬೇಕು. ಅದು ಇವತ್ತಾಗಿದೆ. ಅದೇ ನಮ್ಮ ಗುರಿ. ಎಷ್ಟೋ ತುಂಬ ಅವೇಡ್ ಮಾಡಿದ್ರು, ತುಂಬ ಜನಗಳನ್ನು ಇದನ್ನು ಈ ಕಾರ್ಯಕ್ರಮಕ್ಕೆ ಬರಬಾರ್ದಂತ ಇದು ಮಾಡಿದ್ದಾರೆ. ಆದ್ರೂ ಒಳ್ಳೆಯದಕ್ಕೆ ಜಯ ಸಿಕ್ಕಿದೆ, ಸತ್ಯಕ್ಕೆ ಜಯ ಸಿಕ್ಕಿದೆ. ವರ್ಣನು ನಮ್ಮ ಅಧ್ಯಕ್ಷರು ಎಲ್ಲರೂ ನನಗೆ ಭಯ ಹಿಡಿಸೋದು, ಸಾರ್ ಮಳೆ ಅಂತ ಹೇಳ್ಬಿಟ್ಟು ಭಯ ಹಿಡಿಸ್ತಾಯಿದ್ರು. ನಾನು ಹೇಳಿದೆ, ಸರ್ ಬರೆದಿಟ್ಕೊಳ್ಳಿ, ಸೋಮವಾರ ಮೇಲೆ ಮಳೆ ಬರ್ಬೋದು, ಬಂದರೆ ಬಂದಾಗ ಹೋಗ್ಬೋದು ಸರ್, ನಾವು ಯಾವುದಕ್ಕೂ ಭಯಪಡಲ್ಲ. ನಮ್ಮಲ್ಲಿ ಜಯ ಅನ್ನೋದಿದೆ, ನಮ್ಮ ಶ್ರಮೆಗೆ ಫಲ ಸಿಗುತ್ತೆ. ನಾವು ಮಾಡುವಂಥ ಕೆಲಸ ದೇವರು ಮೆಚ್ತಾರೆ. ಅದು ಇವತ್ತು ಯಶಸ್ವಿ ಆಗಿದೆ. ಆ ಯಶಸ್ವಿಗೆ ಈ ಮಳೆ ರಾಯನೇ, ಈ ಸೂರ್ಯ ಚಂದ್ರ, ಈ ಪ್ರಕೃತಿನೇ ಕಾರಣ. ಇವತ್ತು ಪ್ರಕೃತಿ ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಂಡಿದೆ ಅಂತ ನಾನು ಮನಸ್ಫೂರ್ತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್.